ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. ನಮ್ಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೇಲಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಾನು ಬೆಳಗ್ಗೆ 4 ಗಂಟೆಗೆ ಇವತ್ತು ಎದ್ದಿದ್ದೀನಿ. ಅದೇ ಏನಾದರೂ ಕೆಲಸ ಇದ್ದರೆ ಇನ್ನೂ ಬೇಗ ಹೇಳ್ತೀನಿ, 3 ಗಂಟೆ 3:30ವರೆಗೂ. ಆ ಟೈಮಲ್ಲೂ ಕೂಡ ನಾನು ಬಿಟ್ಟು ಮನೆ ಕೆಲಸ ಪೂಜೆಗಳೇನಾದ್ರು ಇದ್ದಾಗ ಇನ್ನೂ ಬೇಗ ಹೇಳ್ತೀನಿ. ಹಾಗೆ ಶ್ರೀನಿವಾಸು ಕೂಡ ಇವತ್ತು ಬೇಗ ಎದ್ಬಿಟ್ಟು ಮನೆ ಮುಂದೆ ಎಲ್ಲ ಕಸ ಗುಡಿಸ್ಕೊಟ್ರು. ಹಾಗೆ ನಾನು ಸ್ವಲ್ಪ ಬಾಗಿಲು ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ರಂಗೋಲಿ ಹಾಕೋದಕ್ಕೂ ಮುಂಚೆ ನನ್ನ ಬಾಗಿಲಿಗೆ ಡೈಲಿ ಸ್ವಲ್ಪ ಅರಿಶಿನ ಹಚ್ಚಿಬಿಟ್ಟು ಅದ್ರ ಮೇಲ್ಗಡೆ ರಂಗೋಲಿ ಬಿಟ್ಟು ನಾನು ಪೂಜೆ ಮಾಡ್ತೀನಿ. ಹಾಗೆ ಸ್ಟಾರ್ಟಿಂಗು ನಾನು ಪೂಜೆ ಮಾಡೋದಕ್ಕೂ ಮುಂಚೆ ಬಾಗಿಲ ಹತ್ರ ಬೆಳಗ್ಗೆ 2 ದೀಪ ಹಚ್ಚಿಟ್ಟೇ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಳೋದು. ಕೆಲವೊಂದು ಟೈಮು ನಮಗೆ ಹುಷಾರಿಲ್ಲದೆ ಇದ್ದಾಗ, ಇನ್ನು ಸ್ವಲ್ಪ ಟಯರ್ಡ್ ಅನಿಸಿದಾಗ ನಾವು ಬೆಳಗ್ಗೆ ಬೇಗ ಹೇಳೋದಕ್ಕಾಗಲ್ವಲ್ಲ, ಆ ಟೈಮಲ್ಲಿ ನಾನು ಲೇಟಾಗಿದ್ದಾಗ ಆವತ್ತಿನ ದಿನ ಎಲ್ಲ ನನಗೆ ಖುಷಿನೇ ಇರಲ್ಲ. ಅದು ಒಂದು ಸ್ವಲ್ಪ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿಬಿಟ್ಟು ನಾನು ಎಷ್ಟು ಸಾಧ್ಯ ಅಷ್ಟು ಬೇಗ ಹೇಳೋದನ್ನು ನಾನು ಮುಂಚೆನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನು ಶ್ರೀನಿವಾಸ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಕ್ಕೆ ಬಂದ್ವಿ. ಮಾರ್ಕೆಟಿಗೂ ಕೂಡ ಬಂದ್ವಿ. ಸ್ವಲ್ಪ ತರಕಾರಿ ಬೇಕಿತ್ತು, ಹಾಗೆ ತರಕಾರಿ ತಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದ್ವಿ. ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ನಾವು ಸ್ವಲ್ಪ ಆಚೆ ಹೊರಗಡೆ ಬಂದಾಗ ಆ ತಂಪು ಗಾಳಿ, ಆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಗೆ ಬಂದು ನಮ್ಮ ಶ್ರೀನಿವಾಸು ಸ್ವಲ್ಪ ಟೀ ಮಾಡಿದರು. ಅವರೇ ಟೀ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಿದ್ದಾರೆ. ನಾನು ಟೀ ಮಾಡ್ಕೊಂಡು ಕೊಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ರೆಡಿ ಮಾಡ್ತಾಯಿದ್ರು. ನಾನು ಬೆಳಗ್ಗೆ ಟೀ ಕಾಫಿ ಏನು ಕುಡಿಯೋದಕ್ಕೆ ಇಷ್ಟಪಡಲ್ಲ. ಟೀ ಇಷ್ಟ ಆಗಲ್ಲ, ಕಾಫಿ ಇಷ್ಟಪಡ್ತೀನಿ. ಆದರೆ ಬೆಳಗ್ಗೆ ಟೈಮಲ್ಲ, ಸಾಯಂಕಾಲ ಯಾವಾಗಲಾದರೂ ಒಂದು ಟೈಮು ಕಾಫಿ ಕುಡಿತೀನಿ ಅಷ್ಟೇ. ಆದರೆ ಶ್ರೀನಿವಾಸು ಇಬ್ಬರಿಗೂ ಟೀ ಮಾಡ್ಕೊಳ್ತಿದ್ದಾರೆ. ಅವ್ರ ಜೊತೆ ನಾನು ಟೀ ಕುಡಿಬೇಕು ಅಂತ ಟೀ ರೆಡಿ ಮಾಡಿದರು, ಆದರೆ ಅವರೇ ಕುಡಿದ್ರು. ಹಾಗೆ ನಾನು ನೆಲ್ಲಿಕಾಯಿನ ಬಳಸ್ಕೊಂಡ್ಬಿಟ್ಟು ಒಂದು ಹೆಲ್ದಿಯಾಗಿ ಜ್ಯೂಸ್ ಮಾಡಿಕೊಂಡೆ. ಒಂದು 4ರಿಂದ 5 ನೆಲ್ಲಿಕಾಯಿ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಲ್ಟು, ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಇದು ಸ್ವಲ್ಪ ಹುಳಿ ಇರುತ್ತೆ ಕುಡಿಯೋದು. ಸ್ವಲ್ಪ ಕೈ ಅನಿಸಿದ್ರು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅಂದರೆ ಕೂದಲು ಗ್ರೋತ್ ಆಗೋದಕ್ಕೆ ಇರ್ಬೋದು, ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ವೀಕ್ಲಿ 2 to 3 ಟೈಮ್ಸು ಇದು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಬಾಡಿಗೆ. ಕುಡಿಯೋದಕ್ಕೆ ಒಂದು ಸ್ವಲ್ಪ ಕಹಿ ಅನಿಸ್ತಾ ಇರುತ್ತೆ, ಹುಳಿ ಅನಿಸುತ್ತೆ, ಆದ್ರೂ ಏನಿಲ್ಲ, ಚೆನ್ನಾಗಿರುತ್ತೆ, ಇಷ್ಟಪಟ್ಟು ಕುಡಿಬೋದು. ಈ ಥರ ನಾನು ಹೆಲ್ದಿ ಡ್ರಿಂಕ್ಸ್ ಏನಾದರೂ ಮಾಡ್ಕೊಂಡು ಕುಡಿತಾ ಇದ್ದರೆ ನಾವು ಶ್ರೀನಿವಾಸ ರೇಗಿಸ್ತಿರ್ತಾರೆ, ಇದೆಲ್ಲ ಹೆಂಗೆ ಕುಡಿತೀಯ ನೀನು, ನನ್ನಿಂದ ಅಂತೂ ಆಗಲ್ಲಪ್ಪ, ಎಷ್ಟು ಕಹಿ ಇರುತ್ತೆ ಹೇಗೆ ಅಂತ. ಆದರೂ ನನಗೆ ಇಷ್ಟ ಈ ಥರ ಎಲ್ಲ ಕುಡಿಯೋದಕ್ಕೆ. ಬೆಳಗ್ಗೆ ತಿಂಡಿಗೆ ಸೋಯಾನ ಬಳಸ್ಕೊಂಡ್ಬಿಟ್ಟು ಸೋಯಾ ಪಲಾವನ್ನು ಮಾಡ್ಕೊಂಡಿದ್ದೆ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪ ಸೋಯಾನ ತೊಗೊಂಡಿದ್ದೀನಿ. 1/4 kgಗಿಂತನೂ ಕಡಿಮೆ ಇದೆ ಇದು ಸೋಯಾ. 1-2 ಲೋಟಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸೋಯಾನ ಕೂಡ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಇಲ್ಲಿ ಜಾಸ್ತಿ ಕುದಿಸ್ಕೊಂಡ್ರೆ ಅದು ಮೆತ್ತಗಾಗಿಬಿಡ್ತದೆ, ಚೆನ್ನಾಗಿರಲ್ಲ. ಹಾಗೆ ಅದು ಬಿಸಿ ನೀರನ್ನು ಸೋಸ್ಕೊಂಡ್ಬಿಟ್ಟು ನೆಕ್ಸ್ಟು 1 ಲೋಟದಷ್ಟು ಅದಕ್ಕೆ ಮತ್ತೆ ನೀರು ಹಾಕ್ಕೊಳ್ತಿದ್ದೀನಿ. ತಣ್ಣೀರು, ಕೋಲ್ಡ್ ಆಗಿರುವಂಥ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ತಿದ್ದೀನಿ. ಇದು ತುಂಬ ನೆನೆಯೋದಕ್ಕೆ ಬಿಡಬಾರ್ದು. ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಬೌಲಿಗೆ ನಾವು ಕ್ಲೀನ್ ಮಾಡಿಟ್ಕೊಂಡಿದ್ದೀವಲ್ವ, ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಆ ಸೋಯಿನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೊಸರು, ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಹಾಗೆ ಇದನ್ನು ನೆನೆಯೋಷ್ಟರಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಪಲಾವ್ಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, 1 ಟೊಮಾಟೊ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡ್ಬಿಟ್ಟು 1 ಪೀಸಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೆ, 1 ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಬೀನ್ಸು ಮತ್ತು ಆಲೂಗಡ್ಡೆ, 1 ಕ್ಯಾರೆಟ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು 3 ತರಕಾರಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಸೋಯಾ ಜೊತೆಗೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತರಕಾರಿಗಳು ಕೂಡ ಹಾಕ್ಕೋಬೋದು. ಹಾಗೆ ನಾನು ಸೋಯಾನೆಲ್ಲ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೋಯಾ ಮತ್ತು ತರಕಾರಿ ಇರುತ್ತಲ್ವ, ಟೊಮೊಟೊ, ಈರುಳ್ಳಿ, ತರಕಾರಿ ಎಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಪಲಾವ್ಗೆ. 1 ಲೋಟ ಅಕ್ಕಿ ತೊಗೊಂಡ್ರೆ 1.5 ಲೋಟ ನೀರು ಹಾಕ್ಕೊಳ್ತೀನಿ.
ನಾನು ಮಸಾಲೆ ರುಬ್ಕೊಂಡಿರುವಂಥ ಮಸಾಲೆನೂ ಕೂಡ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಈ ಥರ ಇದನ್ನು ಸೋಯಾನ ಬಳಸ್ಕೊಂಡು ಪಲಾವ್ ಮಾಡಿದರೆ ವೆರಿ ಟೇಸ್ಟ್‌ಫುಲ್ ಆಗಿರುತ್ತೆ. ಅದೇ ಹೆಲ್ದಿಯೂ ಕೂಡ ತುಂಬಾ ಒಳ್ಳೆಯದು. ಸೋಯಾದಲ್ಲಿ ಪ್ರೋಟೀನ್ ಇರೋದರಿಂದ ನಾವು ಅವಾಗವಾಗ ಸೋಯಾ ಪಲ್ಯನೂ ಮಾಡ್ಕೊಬೋದು ಒಗ್ಗರಣೆಗೆ ಹಾಕ್ಕೊಂಡು. ಹಾಗೆ ಈ ಥರ ನಾವು ಪಲಾವ್ ಕೂಡ ಮಾಡ್ಕೊಬೋದು, ಮಕ್ಕಳಿಗೂ ಕೂಡ ಮಾಡ್ಕೊಂಡು ಕೊಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ನಾವು ಒಂದೇ ಸರಿ ಕುಕ್ಕರ್ನ ಕ್ಲೋಸ್ ಮಾಡಬಾರ್ದು. ಅದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕ್ಕೊಂಡ್ರೆ ಪಲಾವು ರೆಡಿ ಆಗುತ್ತೆ. ನಾನು ಅಡುಗೆ ಮಾಡಿದ ತಕ್ಷಣವೇ ತಿಂಡಿ ಮಾಡ್ಬೋದು. ಮತ್ತು ಊಟಕ್ಕೆಲ್ಲ ಮಾಡಿದಾಗ ನಾನು ಹಾಗೇ ಪಾತ್ರೆ ಎಲ್ಲ ಹಾಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಳಲ್ಲ. ಆವಾಗಲೇ ಅಡುಗೆ ಆಗಬೇಕಾದ್ರೇ ಅದು ನಾನು ಕುಕ್ಕರನ್ನು ಕ್ಲೋಸ್ ಮಾಡಿ ಇಟ್ನಲ್ವ, ಅದು ಕೂಗುತ್ತೆ. ಅಷ್ಟರಲ್ಲಿ ನಾನು ಅಡುಗೆ ಮಾಡೋಕ್ಕೆ ಬಳಸ್ತಿರೋಂಥ ಪಾತ್ರೆಗಳು ಏನಿರುತ್ತೆ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ನಾವು ಅಡುಗೆ ಮಾಡ್ಕೊಳೋದಕ್ಕೆ. ಈಗ ಒಂದು 3 ವಿಷಲ್ ಹಾಕ್ಕೊಂಡೆ ಅಲ್ವಾ, ಸೋಯಾ ಪಲಾವ್ ರೆಡಿ ಆಯಿತು. ತುಂಬ ಟೇಸ್ಟ್‌ಫುಲ್ಲಾಗಿ ಕೂಡ ಇರುತ್ತೆ. ಹಾಗೆ ನಾನು ಶ್ರೀನಿವಾಸ್ಗೆ ಹಾಕ್ಕೊಟ್ಬಿಟ್ಟು ನಾನು ಶ್ರೀನಿವಾಸ್ ಇಬ್ಬರೂ ಪಲಾವ್ ತಿಂದ್ಕೊಂಡ್ವಿ. ತಿಂದ್ಬಿಟ್ಟು ಮಧ್ಯಾಹ್ನ ನಾನು ಸ್ವಲ್ಪ ರಸಮ್ ಮಾಡೋಣ, ರೈಸ್ ಮಾಡಿಬಿಟ್ಟು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಾಡ್ಕೊಳ್ಳೋದಕ್ಕೆ ಒಂದು 3 ಟೊಮೊಟೊ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ. ಬೆಂದ ನಂತರ ಅದ್ರ ಮೇಲೆ ಸಿಪ್ಪೆ ಇರುತ್ತಲ್ವ ಟೊಮೊಟೊದ ಮೇಲೆ, ಅದನ್ನೆಲ್ಲ ಕ್ಲೀನಾಗಿ ತೆಗೆದಿಟ್ಕೊಳ್ತಿದ್ದೀನಿ. ಅದು ಈ ಟೈಮಲ್ಲಿ ಈ ಚಳಿಗಾಲದಲ್ಲಿ ರಸಮ್ಮು ತುಂಬಾ ಒಳ್ಳೆಯದು. ಶೀತಕ್ಕೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಕಾಳು ಮೆಣಸು ಜೀರಿಗೆ ಹಾಕ್ಕೊಂಡಿರ್ತೀವಲ್ವ, ಒಳ್ಳೆ ಟೇಸ್ಟ್‌ಫುಲ್ಲಾಗಿರುತ್ತೆ, ಖಾರ ಖಾರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿರುವಂಥ ಟೊಮೊಟೊ, ಜೀರಿಗೆ ಪುಡಿ, ಕಾಳು ಮೆಣಸು 1 ಸ್ಪೂನು, ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ನಾನು ಬೆಳಗ್ಗೆ ಯಾವ ರೀತಿ ಪೂಜೆ ಮಾಡಿರ್ತೀನೋ ಬಾಗಿಲನ್ನ, ಅದೇ ರೀತಿ ಸಾಯಂಕಾಲನೂ ಕೂಡ ನಾನು ಬಾಗಿಲು ಸಾರಿಸಿ ಪೂಜೆ ಮಾಡೋದು ನನಗಿಷ್ಟ. ಅದೇ ರೀತಿ ಪೂಜೆ ಮಾಡ್ತೀನಿ. ಯಾಕೆಂದರೆ ನಾನು ಏನೇ ಒಂದು ಕೆಲಸ ಇರಲಿ, ಎಲ್ಲೇ ಆಚೆ ಹೋಗಿರಲಿ, ನಾನು ಎಷ್ಟೇ ಲೇಟಾಗಿ ಬಂದ್ರೂ ನಾನು ಇದೇ ರೀತಿ ಬೆಳಗ್ಗೆ ಯಾವ ರೀತಿ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀನೋ ಅದೇ ರೀತಿ ಸಾಯಂಕಾಲನೂ ಪೂಜೆ ಮಾಡೋದು ಒಳ್ಳೆಯದು. ಹಾಗೆ ಬೆಳಗ್ಗೆ ನಾನು ಪೂಜೆ ಮಾಡಬೇಕಾದ್ರೆ 2 ದೀಪ ಬಾಗಿಲ ಹತ್ರ ಹಚ್ಚಿಟ್ಟು ಪೂಜೆ ಮಾಡ್ತೀನಿ. ಆದರೆ ಸಾಯಂಕಾಲ ತುಳಸಿ ಗಿಡದ ಹತ್ರ 1 ದೀಪ ಹಚ್ಚಿಟ್ಟು ನಾನು ಪೂಜೆ ಮಾಡೋದು ಒಳ್ಳೆಯದು. ಹಾಗಾಗಿಬಿಟ್ಟು ತುಳಸಿ ಗಿಡದ ಹತ್ರ 1 ದೀಪ ಹಚ್ಚಿ ನಾನು ಸಾಯಂಕಾಲ ಟೈಮು ಪೂಜೆ ಮಾಡ್ತೀನಿ. ಈ ಥರ ಮಾಡೋದು ಈ ಥರ ಎಲ್ಲ ಪೂಜೆ ಮಾಡೋದಿರ್ಬೋದು, ಈ ಥರ ಬೇಗ ಹೇಳೋದಿರ್ಬೋದು, ಇದೆಲ್ಲ ಮಾಡೋದಕ್ಕೆ ತುಂಬ ಪೇಷನ್ಸ್ ಇರಬೇಕು. ಅದು ನನಗಿದೆ. ಇದೆಲ್ಲ ನನಗಿಷ್ಟ. ಸಾಯಂಕಾಲ ನಾನು ಉದ್ಕ ಮುದ್ದೆ ಮಾಡಿದ್ದೆ. ಇದು ಬಸ್ಸಾರು ಅಂತಲೂ ಅಂತಾರೆ, ಕೆಲವರು ಉದ್ಕ ಅಂತಲೂ ಅಂತಾರೆ. ನಾವು ಜಾಸ್ತಿ ಉದ್ಕ ಅಂತಲೇ ಅನ್ನೋದು. ನನಗೆ ಬಸ್ಸಾಂಬಾರು ಮಾಡೋದಕ್ಕೆ 3 ರೀತಿಯಾಗಿರುವಂಥ ಬೇಳೆ ತೊಗೊಂಡಿದ್ದೀನಿ. ಬಟಾಣಿ, ಹುರುಳಿಕಾಳು ಇವೆರಡನ್ನೂ ಕೂಡ ಮೊಳಕೆ ಕಟ್ಟಿದ್ದೀನಿ. ಮೊಳಕೆ ಕಟ್ಟಿರುವಂಥ ಬೇಳೆ ತೊಗೊಂಡು ಹಾಗೆ ಅವರೇ ಬೇಳೆ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ಸಬ್ಬಸಿಗೆ ಸೊಪ್ಪನ್ನು ಕ್ಲೀನಾಗಿ ಅದನ್ನು ನಾವು ಕಟ್ ಮಾಡೋದಕ್ಕೂ ಮುಂಚೆ ವಾಶ್ ಮಾಡ್ಕೊಂಬಿಟ್ಟು, ಕ್ಲೀನ್ ಮಾಡಿಕೊಂಡು ಫಸ್ಟು ವಾಶ್ ಮಾಡಿ ಆಮೇಲೆ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಫಸ್ಟ್ ಕಟ್ ಮಾಡ್ಕೊಂಬಿಟ್ಟು ವಾಶ್ ಮಾಡಬಾರ್ದು, ತಪ್ಪು ಅದು. ಹಾಗೆ ಈ ಥರ ನಾವು ಬೇಳೆನೂ ಕೂಡ ಹಾಕ್ಕೊಂಡ್ಮೇಲೆ ಬೇಳೆನೂ ಹಾಗೆ ಹಾಕ್ಬಾರ್ದು. ಕ್ಲೀನಾಗಿ ಒಂದು ಸರಿ ಅಲ್ಲ ಅಂದರೆ 2 ಸರಿ ವಾಶ್ ಮಾಡಿಕೊಂಡು, ಅದರಲ್ಲಿ ಪೌಡರೆಲ್ಲ ಹಾಕ್ಕೊಂಡಿರ್ತಾರಲ್ವ, ಹಾಕಿರ್ತಾರೆ, ಕ್ಲೀನಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಕುಕ್ಕರ್ಗೆ ಹಾಕ್ಕೋಬೇಕು. ಏನೇ ಹೇಳಿ ನಾವು ಮಾಡೋ ಉದ್ಕಕ್ಕಿಂತ ಸಾಂಬಾರ್ಗಿಂತನೂ ನಮ್ಮಮ್ಮ ಮಾಡೋ ಸಾಂಬಾರು ತುಂಬ ಟೇಸ್ಟ್‌ಫುಲ್ಲಾಗಿರುತ್ತೆ. ಹೇಗೆ ಅಂತ ಗೊತ್ತಿಲ್ಲ, ಅವ್ರು ಹಾಕೋ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕ್ತೀವಿ. ಆದರೆ ನಾವು ಮಾಡೋ ಸಾಂಬಾರಿಗೂ ಅವ್ರು ಮಾಡೋ ಸಾಂಬಾರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾನು ಯಾಕೆ ಕೆಲವೊಂದು ಟೈಮ್ ಊರಿಗೆ ಹೋದಾಗ ನಮ್ಮಮ್ಮನ ನಾನು ಜಾಸ್ತಿ ಕೇಳೋದೆ ಉದ್ಕ ಮುದ್ದೆ ಮಾಡಮ್ಮ ಅಂತ ಹೇಳ್ತಿರ್ತೀನಿ. ನಮ್ಮಮ್ಮನ ಕೈಲಿ ಉದ್ಕ ಮಾಡಿಸ್ಕೊಂಡು ಮುದ್ದೆ ಊಟ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಒಂದು ಮುದ್ದೆ ಊಟ ಮಾಡ್ಬೋದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೇನಾದರೂ ಗೊತ್ತಾ ನಾವು ಮಾಡೋ ಸಾಂಬಾರಿಗೂ ಅಮ್ಮ ಮಾಡೋ ಸಾಂಬಾರಿಗೂ ಯಾಕೆ ವ್ಯತ್ಯಾಸ ಅಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಂತ? ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ಈಗ ಉದ್ಕ ರೆಡಿ ಆಯಿತು. ಪಲ್ಯನೂ ಕೂಡ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದು. ಈ ಚಳಿ ಟೈಮಲ್ಲೆಲ್ಲ ಉದ್ಕ ಮುದ್ದೆ ಸಾಯಂಕಾಲ ಟೈಮು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಲೆಂತಿ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡ್ತೀನಿ. ಈಗ ಶಾರ್ಟಾಗಿ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ನಾನು ಶ್ರೀನಿವಾಸ್ ಇಬ್ಬರು ಕೂಡ ಉದ್ಕ ಮುದ್ದೆ ಊಟ ಮಾಡಿಬಿಟ್ಟು ಇವತ್ತಿನ ವರ್ಕ್ ಏನಿತ್ತು ಡೇ ಇದೆಲ್ಲ ಕಂಪ್ಲೀಟ್ ಆಯಿತು. ನಾನು ಯಾವ ರೀತಿ ಮನೆಯಲ್ಲಿ ರೂಟೀನು ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಬೆಳಗ್ಗೆ ತಿಂಡಿ, ಲಂಚು, ಡಿನ್ನರು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ.
ಊಟ ಮಾಡಿದ ತಕ್ಷಣ ಹಾಗೆ ಮಲ್ಕೋದಿಕ್ಕೆ ಹೋಗಲ್ಲ. ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಏನೇ ಕೆಲಸ ಇದ್ರೂ ನಾನು ಅಡುಗೆ ಮಾಡಿರೋಂಥ ಪಾತ್ರೆಗಳೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಬಿಟ್ಟು ನಾವು ಅಡುಗೆ ಮಾಡಿರುವಂಥ ಸ್ಟವ್ ಇರುತ್ತಲ್ವ ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಬೇಕು. ಇಲ್ಲ ಅಂದರೆ ಕ್ಲೀನ್ ಮಾಡ್ಕೊಂಡಿಲ್ಲ ಅದ್ರ ಮೇಲೆ ಉಕ್ಕಿರ್ಬೋದು, ಗಲೀಜಾಗಿರುತ್ತೆ. ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲ ಸಿಡಿದ್ಬಿಟ್ಟು ಹಾಗೆ ಅದನ್ನು ಬಿಟ್ಟು ಮಲ್ಕೋಬಾರ್ದು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀನಿ. ಹಾಗೆ ಬೆಳಗ್ಗೆ ಎದ್ದಂದಮೇಲೆ ಒಲೆನ ಪೂಜೆ ಮಾಡ್ಕೊಂಬಿಟ್ಟು ಸ್ಟವ್ನ ನಾನು ಡೇನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ಊಟ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ವಾಕ್ ಬಂದ್ವಿ ಆಚೆ. ಅದು ನೈಟ್ ಔಟ್ ಅಂತ ಅಂದರೂ ತುಂಬಾ ಇಷ್ಟ. ಆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನೈಟು. ಈ ವ್ಲಾಗಲ್ಲಿ ಈ ಮಾರ್ನಿಂಗ್ ಟು ನೈಟು ರುಟೀನ್ ನಂದು ಹೀಗೆ ಇತ್ತು. ಹಾಗೆ ನಿಮ್ಮ ರೂಟೀನ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.